ನಮಸ್ತೆ ವೀಕ್ಷಕರೇ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಮೇಘಾಲಯ ಹನಿಮೂನ್ ಕೊಲೆ ಪ್ರಕರಣ ಏನಾಯ್ತು, ಹೇಗಾಯ್ತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗಾದ್ರೆ A1 ಆರೋಪಿ ಸೋನಂ ಏನ್ ಮಾಡ್ತಾ ಇದ್ದಾಳೆ, ಈಗ ಹೇಗಿದ್ದಾಳೆ, ಲೇಟೆಸ್ಟ್ ಅಪ್ಡೇಟ್ಸ್ ಏನು, ಬನ್ನಿ ನೋಡೋಣ. ಮದುವೆಯಾದ ಕೇವಲ ಕೆಲವೇ ದಿನಗಳಲ್ಲಿ ಗಂಡನ ಜೀವ ತೆಗೆದಿದ್ದಂತಹ ಆರೋಪಿ ಸೋನಂ ಮೇಘಾಲಯದ ಶಿಲ್ಲಾಂಗ್ನ ಜೈಲು ಸೇರಿ ಆಲ್ಮೋಸ್ಟ್ 1 ತಿಂಗಳುಗಳೇ ಕಳೆದಿವೆ. ಆದರೆ ಇದುವರೆಗೂ ಸೋನಂಳನ್ನ ಭೇಟಿಯಾಗೋದಕ್ಕೆ ಕುಟುಂಬಸ್ಥರು ಸೇರಿದಂತೆ ಯಾರೂ ಕೂಡ ಆಕೆಯನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಜೈಲಿಗೆ ಭೇಟಿಯನ್ನ ಕೊಟ್ಟಿಲ್ಲ ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಸೋನಂ ತಾನು ಮಾಡಿರುವಂತಹ ಕೃತ್ಯದ ಬಗ್ಗೆ ಯಾವುದೇ ವಿಷಾದವಿಲ್ಲದೆ ಜೈಲಿನಲ್ಲಿ ಆರಾಮಾಗಿದ್ದಾಳೆ, ಎಲ್ಲರ ಜೊತೆಗೂ ಕೂಡ ಹೊಂದ್ಕೊಂಡಿದ್ದಾಳೆ. ರಾಜ ರಘುವಂಶಿಯೊಂದಿಗೆ ಮೇ 11ರಂದು ಸೋನಂ ವಿವಾಹ ಆಗಿತ್ತು. ಮದುವೆಯ ನಂತರ ಮೇ 20ರಂದು ಮೇಘಾಲಯಕ್ಕೆ ಹನುಮೂನ್ಗೆ ಅಂತ ಹೇಳಿ ಜೊತೆಗೆ ಹೋಗಿದ್ರು. ಆದರೆ ಅಲ್ಲಿ ತನ್ನ ಸಹಚರರ ಜೊತೆ ಸೇರ್ಕೊಂಡು ಗಂಡ ರಾಜ ರಘುವಂಶಿಯ ಜೀವವನ್ನ ಸೋನಂ ತೆಗೆದಿದ್ಲು. ಈ ಒಂದು ಘಟನೆ ನಡೆದ ಮೇಲೆ ನಾಪತ್ತೆಯಾಗಿದ್ದಂತಹ ಸೋನಂ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಪತ್ತೆಯಾಗಿರ್ತಾಳೆ. ಶಿಲ್ಲಾಂಗ್ನ ಜೈಲಿನಲ್ಲಿ ಇರುವಂತಹ ಸೋನಂ ಅಲ್ಲಿನ ವಾತಾವರಣಕ್ಕೆ ಇದೀಗ ಹೊಂದ್ಕೊಂಡಿದ್ದಾಳೆ. ಹೊಂದ್ಕೊಳ್ಳೇಬೇಕು, ಅದು ಅನಿವಾರ್ಯ ಕೂಡ ಹೌದು. ಇತರೆ ಮಹಿಳಾ ಖೈದಿಗಳೊಂದಿಗೆ ಚೆನ್ನಾಗಿಯೇ ವರ್ತಿಸ್ತಾ ಇದ್ದಾಳೆ. ಯಾವುದೇ ರೀತಿಯಾದಂತಹ ಜಗಳಗಳು, ತಾಪತ್ರಯಗಳು ಕೂಡ ಕೇಳಿ ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನೋಡಿ, ಪ್ರತಿದಿನ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಎದ್ದು ಜೈಲಿನಲ್ಲಿ ಇರುವಂತಹ ನಿಯಮಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾಳೆ. ಕರೆಕ್ಟಾಗಿ ಫಾಲೋ ಮಾಡಲೇಬೇಕು, ಅದು ಅನಿವಾರ್ಯ ಕೂಡ ಹೌದು. ಫಾಲೋ ಮಾಡಲಿಲ್ಲ ಅಂತಂದರೆ ಅಧಿಕಾರಿಗಳು ಕೂಡ ಸುಮ್ಮನೆ ಬಿಡೋದಿಲ್ಲ, ಅದನ್ನು ಫಾಲೋ ಮಾಡಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ಜೈಲಲ್ಲಿ ರಾಜಾತಿಥ್ಯವನ್ನು ಏನು ಕೊಡೋದಕ್ಕೆ ಇವರೇನು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಿಲ್ಲ. ಇನ್ನು ತನ್ನ ವೈಯಕ್ತಿಕ ಜೀವನ, ತಾನು ಮಾಡಿರುವಂತಹ ಕೃತ್ಯದ ಬಗ್ಗೆ ಯಾರ ಬಳಿಯೂ ಕೂಡ ಆಕೆ ಹೇಳ್ಕೊಳ್ತಾ ಇಲ್ಲ. ಸಹಪಾಠಿಗಳಿರ್ತಾರಲ್ಲ, ಅಲ್ಲಿ ವಿಚಾರಣಾಧೀನ ಖೈದಿಗಳಿರ್ತಾರಲ್ಲ, ಅವ್ರ ಜೊತೆನೂ ಕೂಡ ಆಕೆ ಯಾವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಇಬ್ಬರು ವಿಚಾರಣಾಧೀನ ಮಹಿಳಾ ಖೈದಿಗಳೊಂದಿಗೆ ಜೈಲಿನ ಕೋಣೆಯನ್ನ ಸೋನಂ ಹಂಚಿಕೊಂಡಿದ್ದಾಳೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ಸೋನಂಗೆ ಯಾವುದೇ ವಿಶೇಷ ಕೆಲಸವನ್ನ ಕೂಡ ಕೊಟ್ಟಿಲ್ಲ. ಆಕೆ ಇದೇ ಕೆಲಸ ಮಾಡಬೇಕು, ಅದೇ ಕೆಲಸ ಮಾಡಬೇಕು ಅಂತ ಕೂಡ ಹೇಳಿ ಯಾವುದೇ ವಿಶೇಷ ಸೌಲಭ್ಯಗಳು ಅಥವಾ ಕೆಲಸವನ್ನ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಹೊಲಿಗೆ ಯಂತ್ರವನ್ನ ಕೊಡಲಾಗಿದೆ, ಆಕೆಗೆ ಕಲಿಕೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇತರೆ ಕೆಲಸಗಳನ್ನ ಕೂಡ ಹೇಳ್ಕೊಡ್ಲಾಗ್ತಾ ಇದೆ. ಇದರ ಜೊತೆಗೆ ಎಲ್ಲರಂತೆ ಜೈಲಿನಲ್ಲಿ ಟಿವಿ ನೋಡೋದಕ್ಕೆ ಆಕೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ. ಮತ್ತೆ ಅಧಿಕಾರಿಗಳ ಅನುಮತಿಯ ಮೇರೆಗೆ ಕುಟುಂಬಸ್ಥರ ಜೊತೆ ಮಾತನಾಡಬಹುದು ಅಂತ ಕೂಡ ಇದೆ, ರೂಲ್ಸ್ಗಳು ಕೂಡ ಇದೆ. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಸೋನಂಳನ್ನ ಭೇಟಿ ಮಾಡೋದಕ್ಕಾದ್ರೂ ಆಗ್ಲಿ, ಆಕೆಯನ್ನ ಮಾತನಾಡಿಸೋದಕ್ಕಾದ್ರೂ ಆಗ್ಲಿ ಯಾರೂ ಕೂಡ ಜೈಲಿನ ಬಳಿ ಬಂದಿಲ್ಲ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದ್ದಾವೆ.